ಮಾರಲ್ಲ ಅಂತ ಸುಳ್ಳು ಹೇಳಿ ಕೊನೆಗೆ ಮಾರೇ ಬಿಟ್ಟೆ. ಇಷ್ಟು ದಿನ ನನ್ನ ಎಲ್ಲ ಮಾತು ನಿನಗೆ ಅರ್ಥ ಆಗಿದೆ, ಇದೊಂದು ಅರ್ಥ ಆಗದೆ ಇರಲಿ. ಕೊನೆ ಸಲ ನಿನ್ನ ತಿರುಗಿ ನೋಡೋದಕ್ಕೂ ಹಿಂಸೆ ಆಗ್ತಿದೆ. ಐ ಆಮ್ ಸಾರಿ ರಾಣಿ. ನೀನೇನು ತಪ್ಪು ಮಾಡಿಲ್ಲ ಅಮ್ಮು. ಕೆಲವೊಂದು ಸಲ ಕಳ್ಕೊಳ್ಳೋದು ಅನಿವಾರ್ಯ. ಈಗ ನೀನು ಮಾಡಿದ್ದು ಸರಿಯಾಗೇ ಇದೆ. ಕೈಗೆ 7,000 ಸಿಕ್ಕಿರ್ಬೋದು, ಆದರೆ 7,000 ಕೂಡ ಈಗ ದೊಡ್ಡದೆ. 12 ಲಕ್ಷ ಹೊಂದಿಸೋದು ಅಸಾಧ್ಯ ಅಂತ ಗೊತ್ತಿದ್ರೂ ನೀನು ನಿನ್ನ ಹತ್ರ ಎಷ್ಟು ಸಾಧ್ಯನೋ ಅಷ್ಟು ಹೊಂದಿಸಲೇಬೇಕು. ಅಕ್ಕ 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 ಏನಕ್ಕ ನಿನಗೆ ಆಗಿಂದ ಕೂಗ್ತಾನೆ ನೀನ್ ಹೋಗ್ತಾನೆ ಇದೆಯಾ? ಏನಾಯ್ತು? ರಾಣಿನ ಯಾಕೆ ವಾಪಸ್ ತಂದಿದ್ಯಾ? ನಿನ್ ಕಷ್ಟನ ನೋಡಕ್ ಆಗ್ತಿಲ್ಲ, ತಗೋ ನಿನ್ ರಾಣಿನ ನೀನೇ ಇಟ್ಕೋ. ನಾನು ದುಡ್ಡು ಬೇಕು ಅಂತಾನೆ ಮಾರಿದ್ದು, ಈಗ ವಾಪಸ್ ಕೊಟ್ರೆ ನನ್ನ ದುಡ್ಡು? ಯಾವ ಸೀಮೆ ದುಡ್ಡಕ್ಕ? ಬರೀ 7,000 ಅಷ್ಟೇ. ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ಕೊನೆ ತನಕ ಉಳಿಯೋದು ಮನುಷ್ಯತ್ವ. ಜೀವನೇ ಇಲ್ದಿರೋ ಗಾಡಿನ ಮಾರುವಾಗ ನೀನ್ ಸಂಕಟ ಪಟ್ಟಲ್ಲ, ಅದು ಮನುಷ್ಯತ್ವ. ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಕ್ಕೆ ಇದಕ್ಕಿಂತ ಜಾಸ್ತಿನೇ ಖರ್ಚು ಮಾಡಿದ್ದೀನಿ. ಮೊದಲೇ ಸಲ ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅನ್ನಿಸ್ತಿದೆ, ತಗೋ. ನೀನು ಕೂಡ ಬಡವನೇ, ಕಷ್ಟಪಡೋನೆ. ನಾನು ನಿನ್ನ ಹತ್ರ ಈ ಥರ ದುಡ್ಡಿಸ್ಕೊಳ್ಳೋದು ಚೆನ್ನಾಗಿರಲ್ಲ. 7,000 ಇಟ್ಕೊಂಡು ನೀವೇನು ಹೊರದೇಶಕ್ಕೆ ಹೋಗ್ತೀಯಾ? 7,000 ಇಟ್ಕೊಂಡು ನಾವೇನು ಅರಮನೆ ಕಟ್ಟಕ್ಕಾಗುತ್ತಾ? ನಿನಗೆ ಯಾವಾಗ ಅಡ್ಜಸ್ಟ್ ಆಗುತ್ತೆ ಅವಾಗ ಕೊಡು, ಪರವಾಗಿಲ್ಲ. ತುಂಬಾ ಥ್ಯಾಂಕ್ಸ್. ನಾನು ಖಂಡಿತ ದುಡ್ಡು ವಾಪಸ್ ಕೊಡ್ತೀನಿ. ಅರ್ಜೆಂಟ್ ಏನಿಲ್ಲ. ಇವತ್ತಿನ ರಾಶಿ ಭವಿಷ್ಯದಲ್ಲಿ ಪುಣ್ಯ ಕಾರ್ಯ ಸಿದ್ಧಿ ಅಂತಾನೂ ಇತ್ತು. ಒಳ್ಳೇದಾಗ್ಲಿ, ಹೋಗಿ ಬರ್ತೀನಿ. ಈ ಗಾಡಿನ ಗುಜರಿಗೆ ಹಾಕಿ ಅವಳಿಗೆ ವಾಪಸ್ ಕೊಟ್ಬಿಡಿ. ಅವಳಿಗೆ ದುಡ್ಡಿನ ಅಷ್ಟೊಂದು ಅವಶ್ಯಕತೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ಗಾಡಿ ಮೇಲೆ ಅವಳು ಪ್ರಾಣನ ಇಟ್ಕೊಂಡಿದ್ದಾರೆ. ಸರಿ ಸರ್. ಥ್ಯಾಂಕ್ ಯು.
ಮಲಗಕ್ಕೆ ಬೂಮ್ ತಾಯಿ ಮಂಚ ಕೈ ಹಿಡ್ದು ನಾವು ತೀರಾ ಎಮರ್ಜೆನ್ಸಿಲಿ ಇರ್ಬೇಕಾದ್ರೆ ನಮಗೆ ಕಾಲ್ ಬರೋದು. ಅಲ್ಲ, ಬೈಕ್ ಓಡಿಸೋವಾಗ ಟಾಯ್ಲೆಟಲ್ಲಿ ಕೂತಿರುವಾಗ ಇಂಥ ಆ ಟೈಮಲ್ಲೇ ಜನ ನಮ್ಮ ಯಾಕೆ ಜ್ಞಾಪಿಸ್ಕೊಳ್ತಾರೆ ಅಂತ ಮೊಬೈಲ್ ಬಂದಿದ್ದ ದಿನದಿಂದ ಹಿಡಿದು ಇವತ್ತುವರೆಗೂ ನಂಗೆ ಅರ್ಥ ಆಗಿಲ್ಲ. ಥಕ್. ಇವತ್ತೇ ಅವ್ರಿಗೆ ಬೇರೆ ರಿಂಗ್ ಟೋನ್ ಫಿಕ್ಸ್ ಮಾಡಬೇಕು, ಇಲ್ಲ ಅನ್ಯಾಯವಾಗಿ ಬಯಸ್ಕೊಬಿಡ್ತಾರೆ. ರೀ ಆರ್ತಿ ಅವರೇ, ಏನು ಕೇಳ್ತಾ ಇಲ್ಲ, ನೆಟ್ವರ್ಕ್ ಇಲ್ವಾ? ಬರೀ ಸೊರ ಸೊರ ಅಂತ ಸೌಂಡ್ ಮಾತ್ರ ಕೇಳಿಸ್ತಿದೆ. ವಿಕ್ಕಿ ಅವರೇ, ರೀ ಅಳ್ತಾ ಇದೀರೇನ್ರಿ? ಏನಾಯ್ತು ರೀ? ನನಗೆ ಹೇಗೆ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಡೌಟಲ್ಲೆಲ್ಲ ಕಾಲ್ ಮಾಡಬೇಡ್ರಿ, ಅಪಾರ್ಥ ಆಗ್ಬಿಡುತ್ತೆ. ಲೈಫಲ್ಲಿ ಕ್ಲಿಯರ್ ಆಗಿರ್ಬೇಕು, ಅದೇನೇ ಇದ್ರು ಡೈರೆಕ್ಟ್ ಆಗಿ ಹೇಳ್ರಿ. ನಿಮ್ಮ ಮನೇಲಿ ನಿಶ್ಚಿತಾರ್ಥ ತುಂಬ ದೊಡ್ಡದಾಗಿ ಮಾಡಬೇಕು ಅಂತ ಹೇಳಿದ್ದಾರೆ ಅನ್ಸುತ್ತೆ. ಅದಕ್ಕೆ ಅಪ್ಪ ಅಮ್ಮ ಒಡವೆನ ಮಾರಕ್ಕೆ ಹೊರಟಿದ್ದಾರೆ. ವಾಟ್? ನಾನು ನಿನ್ನೆ ತಾನೇ ಅಮ್ಮನ ಹತ್ರ ಮಾತಾಡಿದ್ನಲ್ಲ, ಎಲ್ಲ ಓಕೆ ಅಂದಿದ್ರು. ಅಲ್ಲಿ ಏನು ಮಾತುಕತೆ ಆಯಿತು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಕೇಳಬೇಕಿತ್ತು. ಕೇಳಿದ್ರೆ ಎಲ್ಲನೂ ಚೆನ್ನಾಗೇ ಆಯಿತು ಅಂತ ಬಂದಿನೇ ಹೇಳಿದ್ರು. ಆದರೆ ಈಗ ನೋಡಿದ್ರೆ ಹೀಗೆ ಮಾಡ್ತಿದ್ದಾರೆ. ಇಷ್ಟೆಲ್ಲ ಖರ್ಚು ಮಾಡಿ ನಿಶ್ಚಿತಾರ್ಥ ಮಾಡೋ ಶಕ್ತಿ ನಮ್ಮ ಅಪ್ಪ ಅಮ್ಮಂಗಿಲ್ಲ. ನಾನು ನಿಮ್ಮನ್ನು ಇಷ್ಟಪಟ್ಟಿದ್ದೀನಿ, ನಾನು ಖುಷಿಯಾಗಿರಬೇಕು ಅಂತ ಅವ್ರು ಏನು ಮಾಡೋದಕ್ಕೂ ಹಿಂಜರಿಯಲ್ಲ. ಇಷ್ಟೆಲ್ಲ ಕಷ್ಟ ನೋವು ಬರೆಸ್ಕೊಂಡು ಅವ್ರು ನಾನು ಮದುವೆ ಮಾಡೋಕ್ಕೆ ನೋಡಿದ್ರೆ ಮದುವೆ ಮುಗಿತಿದ್ದಂಗೆ ಬೀದಿಗೆ ಬಂದುಬಿಡ್ತಾರೆ. ಹಾಗೇನೇ ಆಗುತ್ತೆ ಅನ್ನೋದಾದರೆ ನನಗೆ ಮದುವೆ. ದಯವಿಟ್ಟು ಮುಂದೆ ಏನು ಹೇಳಬೇಡಿ, ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ. ಇಲ್ಲೇನೋ ಮಿಸ್ಟೇಕ್ ಆಗಿರೋದಂತೂ ನಿಜ. ನನಗಂತೂ ಏನೂ ಅರ್ಥ ಆಗ್ತಿಲ್ಲ. ಎಲ್ಲ ಆಗುತ್ತೆ, ನಾನು ಮಾತಾಡ್ತೀನಿ, ಆಮೇಲೆ ಕಾಲ್ ಮಾಡ್ತೀನಿ ಆಯ್ತಾ? What the hell, man?